ವಿದ್ಯಾವರ್ಧಕ ಸಂಘದ ಜಿಪಿ ಪೋರ್ವಾಲ್ ಕಲಾ ವಾಣಿಜ್ಯ ಹಾಗೂ ವಿವಿ ಸಾಲಿಮಠ್ ವಿಜ್ಞಾನ ಮಹಾವಿದ್ಯಾಲಯದಲ್ಲಿ 26-27ನೇ ಸಾಲಿಗೆ ಸಾಂಸ್ಕೃತಿಕ ಮತ್ತು ಕ್ರೀಡಾ ಚಟುವಟಿಕೆಗಳ ಉದ್ಘಾಟನಾ ಸಮಾರಂಭದ ಪಾವನ ಸಾನ್ನಿಧ್ಯವನ್ನು ವಹಿಸಿದ ಪರಮ ಪೂಜ್ಯ ಶ್ರೀ ಡಾಕ್ಟರ್ ವಿಶ್ವಪ್ರಭುದೇವ ಶಿವಾಚಾರ್ಯರ ಪಾದಗಳಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ ಇದರ ಕಾರ್ಯಕ್ರಮದ ಘನ ಅಧ್ಯಕ್ಷತೆ ವಹಿಸಿರುವ ಈ ಜ್ಞಾನ ದೇಗುಲದ ಮುಖ್ಯಸ್ಥರಾಗಿರುವಂತಹ ಶ್ರೀ ಡಿ.ಎಂ. ಸರ್ಶೆಟ್ಟಿ ಸರ್ ಅವರಲ್ಲಿಯೂ ಹಾಗೂ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ IQAC ಕೋಆರ್ಡಿನೇಟರ್ ಆಗಿರುವಂತಹ B.R. ರಾಜನ್ ಶೆಟ್ಟಿ ಸರ್ ಅವರೇ, ಜಿಮ್ಖಾನಾ ಪ್ರೆಸಿಡೆಂಟ್ ಆಗಿರುವಂತಹ ಪ್ರಕಾಶ್ ಸರ್ ಅವರೇ, ವಿದ್ಯಾರ್ಥಿಗಳ ಪ್ರತಿನಿಧಿಯಾಗಿರುವಂತಹ ಸೋಮು ಅವರೇ, ಇದೀಗ ತಾನೇ ಸತ್ಕಾರಗೊಂಡು ಒಂದೆರಡು ಪ್ರೇರಣಾದಾಯಕ ಮಾತುಗಳನ್ನು ಆಡಿರುವಂತಹ ನಮ್ಮ ಮಿತ್ರರು ಹಾಗೂ ಅತ್ಯಂತ ಪ್ರತಿಭಾಶಾಲಿ ಉಪನ್ಯಾಸಕರಾಗಿರುವಂತಹ ಶಶಿಧರ್ ರೌಟಿ ಸರ್ ಅವರೇ, ಮೌಲಾಲಿ ಆಗಿ ಸರ್ ಅವರೇ, ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಾನು ನನ್ನ ವ್ಯಕ್ತಿತ್ವವನ್ನು ರೂಪಿಸಿದ, ನನ್ನ ಬದುಕಿಗೆ ಮಾರ್ಗದರ್ಶನ ಮಾಡಿದ, ಕಲ್ಲಾಗಿರುವ ನನ್ನನ್ನು ಒಂದು ಶಿಲೆಯಾಗಿ ಮೂರ್ತಿಯಾಗಿ ಇವತ್ತು ಸಮಾಜದಲ್ಲಿ ನನ್ನದೇ ಆದಂಥ ಒಂದು ಗುರುತನ್ನು ಮಾಡ್ಕೊಳ್ಳೋಕ್ಕೆ ಕಾರಣೀಕರ್ತಾದಂಥ ಈ ವಿದ್ಯಾಸಂಸ್ಥೆಯಲ್ಲಿ ನನಗೆ ವಿದ್ಯಾದಾನ ಮಾಡಿರುವಂಥ V.R. ಪಾಟೀಲ್ ಸರ್ ಅವರೇ ಹಾಗೂ ನನ್ನನ್ನು ಇಲ್ಲಿ ಕರೆಸಿ ನಿಂದಿರಿಸಿ ಮಾತಾಡಲಿಕ್ಕೆ ಪ್ರೇರಣೆ ಮಾಡಿ ನೀಡಿದವರು ಶ್ರೀಯುತ ರವಿ ಗೋಲಾ ಸರ್ ಅವರೇ ಹಾಗೂ ಇಲ್ಲಿರುವಂಥ ಎಲ್ಲ ಅಧ್ಯಾಪಕರು ಇದ್ದಾವೆ, ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ. ನಾನು ಈ ಕಾಲೇಜಿನಲ್ಲಿ 2000ರಿಂದ 2003ರಲ್ಲಿ BA ಪದವಿಯನ್ನು ಪೂರೈಸಿದೆ. ಅಲ್ಲಿವರೆಗೆ SSLCಯಲ್ಲಿ ಸೆಕೆಂಡ್ ಕ್ಲಾಸು, PUCಯಲ್ಲಿ ಆರ್ಡಿನರಿ ರಿಸಲ್ಟ್ ತಗೊಂಡು ಬದುಕಿನ ಅಂಧಕಾರದ ದತ್ತ ಮುಖ ಮಾಡಿದ ಸಂದರ್ಭದಲ್ಲಿ ನನಗೆ ಒಂದು ಕಾಲೇಜ್ ಪ್ರೇರಣೆ ಇತ್ತು. ನನ್ನ ಗೆಳೆಯರ ಮುಖಾಂತರ ಈಗ ಬಂದು ಇಲ್ಲಿ ಕಾಲೇಜಿಗೆ ಹಚ್ಚಿದಾಗ B.M. ಬಿರಾಸರ್ ಪ್ರಿನ್ಸಿಪಾಲರು, ಡಾಕ್ಟರ್ ಚನ್ನಪ್ಪ ಕಟ್ಟಿ ಅವರು, H. G. ಹಿರೇಮಠ್ ಸರ್ ಅವರು, ಕರ್ಪೂರ್ಮಠ್ ಸರ್ ಅವರು, V.R. ಪಾಟೀಲ್ ಸರ್ ಅವರು, ಅತ್ಯಂತ ಅನುಭವಿಗಳ ದೊಡ್ಡ ಖಣಿ ಇರುವಂಥ ಈ ಮಹಾವಿದ್ಯಾಲಯದಲ್ಲಿ ನಾನು ವಿದ್ಯಾರ್ಥಿಯಾಗಿ ಬಂದು ಅಲ್ಲಿ ನಡೆದಂಥ ಗೋಲ್ಡನ್ ಸ್ಟೂಡೆಂಟ್ ಸ್ಕೀಮ್ನಲ್ಲಿ ಗೋಲ್ಡ್ ಪ್ರೈಸ್ ಅನ್ನು ಪಡೆದು ಡಿಸ್ಟಿಂಕ್ಷನ್ ಪಾಸ್ ಆಗಿ ಧಾರವಾಡ ಯೂನಿವರ್ಸಿಟಿ B.Ed ಕಾಲೇಜಿನಲ್ಲಿ B.Ed ಮುಗಿಸಿ KES ಪರೀಕ್ಷೆ ಪಾಸ್ ಆಗಿ ಸರ್ಕಾರಿ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯನಾಗಿ 16 ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದೇನೆ. ನಾನು ಭೀಮಾ ತೀರದ ನೆಲದಲ್ಲಿ ಹುಟ್ಟಿ ಭೀಮಾ ತೀರದ ಬಗ್ಗೆ ಕಳಂಕವಾಗಿ ಇಲ್ಲಿ ಬರುವಂಥ ಪ್ರತಿಭಾವಂತರ ಬಗ್ಗೆ ಏನೋ ಒಂದು ಕಾಪಿ ಗೀಪಿ ಮಾಡಿ ಬರ್ತಾರೆ ಅನ್ನುವಂಥ ದೃಷ್ಟಿಕೋನದಿಂದ ನೋಡೋದ್ರ ಕುರಿತು ನನ್ನಲ್ಲಿರುವ ಆಕ್ರೋಶವನ್ನು ಹೊರಹಾಕಲಿಕ್ಕೆ ಭೀಮಾಂತರಂಗ ಅಂತೇಳಿ ಒಂದು ಆನ್ಲೈನ್ ವೇದಿಕೆಯನ್ನು ಮಾಡಿಕೊಂಡು ಇದು ಕೇವಲ ಭೀಮಾ ತೀರ ಹಂತಕರ ನಾಡಲ್ಲ, ಇದು ಚಿಂತಕರ ನಾಡು. ಬಸವಾದಿ ಶರಣರು, ಬಸವಣ್ಣನವರು, ಪರಮ ಪೂಜ್ಯ ಸಿದ್ದೇಶ್ವರ ಮಹಾಸ್ವಾಮಿಗಳು, ಚನ್ನವೀರ ಮಹಾಸ್ವಾಮಿಗಳು, ಪ್ರಭು ಸಾರಂಗದೇವ ಶಿವಾಚಾರ್ಯರು, ವಿಶ್ವಪ್ರಭುದೇವ ಶಿವಾಚಾರ್ಯರಂತವರು ಶಿಕ್ಷಣವನ್ನ ಅಕ್ಷರವನ್ನ ಬಿತ್ತಿ ಬೆಳೆದು ನಾಡಿಗೆ ಬೆಳಕಾಗಿಸಿದಂತ ನಾಡು. ಅಂತ ನಾಡಿನಿಂದ ಬಂದವನು ನಾನು ಅಂತ ಹೆಮ್ಮೆಯನ್ನ ಎಲ್ಲ ಕಡೆ ಹೇಳ್ಕೊಂಡು ಬೆಳೀತಿರುವಂತಹ ವ್ಯಕ್ತಿ. ಬಹಳ ಸಂತೋಷ ಅನಿಸ್ತದೆ. ಇಲ್ಲಿ ಏನಾದರೂ ನನ್ನ ವ್ಯಕ್ತಿತ್ವ ಆಗಿದ್ರೆ, ಇನ್ನೇನಾದರೂ ನಾನು ಒಂದು 4 ಮಾತುಗಳನ್ನ ಆಡ್ಲಿಕ್ಕೆ ಧೈರ್ಯ ಇದ್ರೆ, ಒಂದಿಷ್ಟು ಏನಾದರೂ ಚಿಂತನೆ ಇದ್ರೆ, ಇದು ಈ ಕಾಲೇಜ್ ಕೊಟ್ಟಂತ ಕಾಣಿಕೆ. ಪ್ರಭು ಸಾರಂಗದೇವ ಶಿವಾಚಾರ್ಯರ ಆಶೀರ್ವಾದ, ನನಗೆ ವಿದ್ಯಾದಾನ ಮಾಡಿದ ಗುರುಗಳ ಆಶೀರ್ವಾದ, ಗೋಲಾ ಸರ್ ಅಂತವರು, V.R. ಪಾಟೀಲ್ ಸರ್ ಅಂತವರು, ಹೀಗೆ ಹಲವಾರು ಜನರು ಆ ಆಶೀರ್ವಾದ ರೂಪದಲ್ಲಿ ನಾನೊಂದು ವ್ಯಕ್ತಿಯಾಗಿ ನಿಮ್ಮ ಮುಂದೆ ಇದ್ದಿದ್ದೇನೆ. ಇದರಲ್ಲಿ ಯಾವುದೇ ಮುಚ್ಚುಮರೆ ಇಲ್ಲ. ಬಹಳ ಸ್ವಚ್ಛ ಮನಸ್ಸಿನಿಂದ ಈ ಮಾತುಗಳನ್ನ ಆಡಕ್ಕೆ ಬಯಸ್ತಾ ಇದ್ದೀನಿ. ನಮ್ಮ ಮೌಲಾಲಿ ಆಳ್ಗಿ ಸರ್ ಅವರನ್ನು ನಾನು ಬಹಳದಿಂದ ಬಲ್ಲೆ. ಅವರು ವಿದ್ಯಾರ್ಥಿ ದಶೆಯಲ್ಲಿ ಬಹಳ ಹುಡುಗಾಟದ, ತಮಾಷೆಯ, ಬಹಳ ಸರಳ ಸ್ವಭಾವದ ಒಳ್ಳೆ ಹುಡುಗರು. ಬಟ್ ಆಟದ ಕಡೆ ಹೆಚ್ಚು ಒಲವು ಅವ್ರಿಗೆ. ಯಾವಾಗಲೂ ಬ್ಯಾಟ್ ಒಂದು ಬಾಲ್ ಒಂದು ಕೈಯಾಗಿ ಇರ್ತಿದ್ದವ್ರು. ಆದರೆ ಯಾವಾಗ ಇಲ್ಲಿ ಡಿಗ್ರಿ ಕಾಲೇಜ್ಗೆ ಬಂದ್ರೋ, ಎಲ್ಲಿ ಇಲ್ಲಿ ಪ್ರಾಧ್ಯಾಪಕರ ಪ್ರಭಾವ ಆಯಿತು, H. G. ಹಿರೇಮಠ್ ಸರ್ ಅಂತವರು, ಅವ್ರ ವ್ಯಕ್ತಿತ್ವದಲ್ಲಿ ಬದಲಾವಣೆ ಆಯಿತು. ಪೊಲೀಸ್ ಆಫೀಸರ್ ಆಗ್ಬೇಕಂತೇಳಿ ಪ್ರಯತ್ನ ಪಟ್ಟು ಕಾಲೇಜ್ ಉಪನ್ಯಾಸಕರಾಗಿ ಇವತ್ತು ಮಾದರಿ ಉಪನ್ಯಾಸಕರಾಗಿ ಶಶಿ ಸರ್ ಅವರು ಮಾಡ್ತಾ ಇದ್ದಾರೆ. ಅವ್ರು ನನ್ನ ಗೆಳೆಯರು ಅಂತ ಹೇಳ್ಕೊಳ್ಳೋಕ್ಕೆ ಇನ್ನೂ ಹೆಮ್ಮೆ ಅನ್ನಿಸ್ತಾ ಇದೆ. ಈ ಸಂದರ್ಭದಲ್ಲಿ ನಾನು ಕಳೆದ 2 ವರ್ಷದಿಂದ ಉತ್ತರಾಧಿಕಾರಿಗಳಾದ ಪರಮ ಪೂಜ್ಯರನ್ನ ನಾನು ಗಮನಿಸಿದ್ದೇನೆ. ಅವರ ಆಶೀರ್ವಚನವನ್ನು ಕೇಳಿದ್ದೇನೆ, ಅವರ ಪ್ರಸನ್ನತೆಯನ್ನ ಕಂಡಿದ್ದೇನೆ, ಅವರ ಮಾತುಗಳಲ್ಲಿರುವ ವಿದ್ವತ್ತತೆಯನ್ನ ಉಂಡಿದ್ದೇನೆ. ಅಂಥವರ ಸಾರಂಗದೇವ ಶಿವಾಚಾರ್ಯರು ಹಾಗೂ ವಿಶ್ವಪ್ರಭು ದೇವರ ಬೆಳಕಿನಲ್ಲಿ ಈ ಸಂಸ್ಥೆ, ಬಹುತೇಕ ಈ ಸಂಸ್ಥೆ ಹೇಗಿದೆ ಅಂದ್ರೆ ಒಂದೇ ಸಾಲಿನಲ್ಲಿ ಹೇಳೋದಾದ್ರೆ ಬಿಜಾಪುರ ಜಿಲ್ಲೆಯಲ್ಲಿ ಜಿಲ್ಲಾ ಕೇಂದ್ರದಲ್ಲಿ ಇರಬಹುದಾದ ಒಂದು ದೊಡ್ಡ ಸಂಸ್ಥೆಯಾಗಿ, B.Ed ನಂತರ ಮತ್ತೊಂದು ಯಾವುದಾದ್ರೂ ಡೀಮ್ಡ್ ಯೂನಿವರ್ಸಿಟಿ ಆಗ್ಬೇಕಾದ್ರೆ ಅದು GP ಪೋರ್ವಾಲ್ ಕಾಲೇಜ್ ಆಗ್ಬಹುದು ಅಂತ ಹೇಳಿ ಹೇಳಕ್ ಬಯಸ್ತಾ ಇದ್ದೇನೆ. ಯಾಕಂದ್ರೆ ಒಂದು ಸಂಸ್ಥಾ ಮುಖ್ಯಸ್ಥನಾಗಿ 16 ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದೇನೆ. ಒಂದು ಸಂಸ್ಥೆಯನ್ನು ಕಟ್ಟುವುದು, ಅದನ್ನು ನಡೆಸುವುದು ತುಂಬಾ ಕಷ್ಟದ ಕೆಲಸ. ಅತ್ಯಂತ ಗಡಿಭಾಗದಲ್ಲಿ, ಕರ್ನಾಟಕದ ಗಡಿಭಾಗದ ಈ ತಾಲೂಕಿನಲ್ಲಿ
ಇಂಥದ್ದೊಂದು KG ಇಂದ PG ವರೆಗೆ ಒಂದು ಸಂಸ್ಥೆಯನ್ನು ಕಟ್ಟಿ ಸಾವಿರಾರು ವಿದ್ಯಾರ್ಥಿಗಳಿಗೆ ಅಕ್ಷರದ ಜ್ಞಾನವನ್ನ, ಎಲ್ಲಿ ಅಕ್ಷರ ಇರುತ್ತದೆ ಅಲ್ಲಿ ಬೆಳಕಿರುತ್ತದೆ, ಎಲ್ಲಿ ಬೆಳಕಿರುತ್ತದೆ ಅಲ್ಲಿ ಬೆಳವಣಿಗೆ ಇರ್ತದೆ, ಎಲ್ಲಿ ಬೆಳವಣಿಗೆ ಇರ್ತದೆ ಅಲ್ಲಿ ಅಭಿವೃದ್ಧಿ ಇರ್ತದೆ. ಬದಲಾಗಿ ಅಕ್ಷರವಿರದಲ್ಲಿ ಅಜ್ಞಾನ ಇರ್ತದೆ, ಅಜ್ಞಾನ ಇದ್ದಲ್ಲಿ ಅಂಧಕಾರವಿರ್ತದೆ, ಅಂಧಕಾರವಿದ್ದಲ್ಲಿ ಅವನತಿ ಇರ್ತದೆ. ಚರವೀರ ಸ್ವಾಮೀಜಿಯಿಂದ ನಿಮಗೆ ಬೆಳಕಿನ ಜ್ಯೋತಿ ಪ್ರಜ್ವಲಿಸಲಿಕ್ಕದ, ಅದು ಇವತ್ತಿನ ವಿಶ್ವಪ್ರಭುದೇವರೊಂದಿಗೆ ಮುಂದುವರಿಲಿಕ್ಕದ. ಅಂತಹ ಸಂಸ್ಥೆಯಲ್ಲಿ ಕಲಿತಿರುವಂತವ್ರು ನೀವೆಲ್ಲರೂ ಭಾಗ್ಯಶಾಲಿಗಳು ಅಂತ ಹೇಳಿ, ಇವತ್ತು ಅತ್ಯಂತ ಕಾರ್ಯಕ್ರಮದ ಮುಖ್ಯ ಘಟ್ಟ, ಇವತ್ತು ನಮ್ಮ ಜಾಗದಲ್ಲಿ ಡಾಕ್ಟರ್ ಅರವಿಂದ್ ಮನಗುಳಿ ಸರ್ ಅವರು ಮಾತಾಡ್ಬೇಕಾಗಿದೆ. ಅವರು ಬೆಂಗಳೂರಿಗೆ ಹೋಗಿದ್ದಾರೆ. ಅವರು ತುಂಬಾ ಬುದ್ಧಿಜೀವಿಗಳು, ಅತ್ಯಂತ ಉತ್ತಮ ಆತ್ಮೀಗಳು, ಒಳ್ಳೆ ವ್ಯಕ್ತಿತ್ವದವರು. ಅವರು ಅಕಸ್ಮಾತ್ ಆಗಿ ಬಂದಿಲ್ಲ ಅಂತ ಹೇಳಿ ಗುರುಗಳು ಬಹಳ ಒಂಚೂರ ಹಿಂಜರಿಕೆಯಿಂದ ನನಗೆ ಫೋನ್ ಹಚ್ಚಿದ್ರು. ಸರ್ ನೀವು ಆರ್ಡರ್ ಮಾಡಿ ಸರ್, ನಾ ಶಾಲೆಯ ಕಾಲೇಜಿನ ವಿದ್ಯಾರ್ಥಿ, ನೀವು ಹೇಳೋದಷ್ಟೇ, ನಾನು ಅಲ್ಲಿ ಗೆಸ್ಟ್ ಆಗಿ ಬರೋದಿಲ್ಲ, ನಾನು ಏನೂ ಇಲ್ಲ, ನಾನು ವಿದ್ಯಾರ್ಥಿಯಾಗಿ ಬರ್ತೀನಿ ಅಂತ ಸಂಸ್ಥೆಯಲ್ಲಿ ನಾನು ಹಿಂದ್ಗಡೆ ಕೂತ್ಕೊಂಡು ಇದೇ ಬಿಲ್ಡಿಂಗಿನ ಕೆಳಗಿನ ಇದರಲ್ಲಿ ನಮ್ಮ ಕ್ಲಾಸ್ ನಡೀತಿತ್ತು, ಹಿಂದ್ಗಡೆ ಕೂತ್ಕೊಂಡು ಕನಸು ಕಾಣ್ತಿದ್ವಿ. ನಾವು ಒಂಥರ ಒಂದಿನ ಮಾತಾಡಬೇಕು, ನಾವು ಆ ವೇದಿಕೆ ಮೇಲೆ ಹೋಗ್ಬೇಕು, ಪೂಜ್ಯರಿಂದ ಆಶೀರ್ವಾದ ತಗೋಬೇಕು, ನಾಳೆ ನಮ್ಮ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತಾಡ್ಬೇಕಂತೇಳಿ ಕನಸು ಕಾಣ್ತಿದ್ವಿ. ಅದು ಈಗ ಹಲವಾರು ಮಠದಲ್ಲಿ ಕಾರ್ಯಕ್ರಮ ಮಾಡಿದೀನಿ, BEd ಕಾಲೇಜ್ ಬಂದೀನಿ, ಡಿಗ್ರಿ ಕಾಲೇಜ್ ಬಂದೀವಿ, ಇವತ್ತು ಇಲ್ಲಿ ಬರ್ಲಿಕ್ಕೆ ನನಗೆ ಅವಕಾಶ ಸಿಕ್ತು. ಇದಕ್ಕೆ ಲಕ್ ಅಂತ ಕರೀತಾರೆ. ಲಕ್ ಅಂದ್ರೆ ಏನು ಅಂತಂದ್ರೆ ಪ್ರಿಪರೇಷನ್ ಅಂಡ್ ಅಪಾರ್ಚುನಿಟಿ ಬೋತ್ ಮೀನ್ಸ್ ಟುಗೆದರ್, ದಟ್ ಇಸ್ ಕಾಲ್ಡ್ ಲಕ್. ಸರ್ ಕರೆದಿದ್ದು ಒಂದು ಅಪಾರ್ಚುನಿಟಿ, ನಾನು ಬರಬೇಕನ್ನೋದು ಯಾವಾಗಲೂ ರೆಡಿ ಇರುವಂತದ್ದು ನನ್ನೊಂದು ಪ್ರಿಪರೇಷನ್, ಅವೆರಡು ಮೀಟ್ ಆಗಿದ್ದೀವಿ. ಇವತ್ತು ಲಕ್ ಆಗಿ ನಾನು ಇಲ್ಲಿ ಬೈ ಲಕ್ ಆಗಿ ಇಲ್ಲಿ ಬಂದು ನಿಂತಿದ್ದೇನೆ. ಮಾತಾಡಲಿಕ್ಕೆ ತುಂಬಾ ಸಂತೋಷ. ಇವತ್ತಿನ ಮುಖ್ಯ ವಿಷಯ ಕ್ರೀಡಾಕೂಟ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳ ಉದ್ಘಾಟನಾ ಕಾರ್ಯಕ್ರಮ. ವಿದ್ಯಾರ್ಥಿಗಳೇ, ಈ ಕಾರ್ಯಕ್ರಮ ಆಯೋಜನೆ ಮಾಡಿದರ ಹಿನ್ನೆಲೆ ನಿಮ್ಮ ವ್ಯಕ್ತಿತ್ವವನ್ನು ಪರಿಪೂರ್ಣಗೊಳಿಸಬೇಕು ಅನ್ನೋ ಕಾರಣಕ್ಕಾಗಿ ಇದೊಂದು ಕಾರ್ಯಕ್ರಮ ಕಾಲೇಜುಗಳಲ್ಲಿ ಸಂಸ್ಥೆಗಳಲ್ಲಿ ಮಾಡ್ತಾರೆ. ವ್ಯಕ್ತಿತ್ವ ಪರಿಪೂರ್ಣ ಅಂದ್ರೆ ಏನು ಅಂತಂದ್ರೆ ಮನೋವಿಜ್ಞಾನದಲ್ಲಿ ಬರುತ್ತೆ, ಸೈಕಾಲಜಿಯಲ್ಲಿ. ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವದ ನಿರ್ಮಾಣದಲ್ಲಿ ಅನವಶ್ಯಕತೆ ಮತ್ತು ಪರಿಸರ ಸಮವಾಗಿ ಪ್ರಭಾವ ಬೀರುತ್ತದೆ ಅಂತೇಳಿ ಒಬ್ಬ ಮನೋವಿಜ್ಞಾನಿ ಹೇಳ್ತಾರೆ. ಅನವಶ್ಯಕತೆಯಿಂದ ಏನಾದರೂ ಹೊರಗೆ ಬಂದು ಪರಿಸರದ ಹೆಚ್ಚಿನ ಪ್ರಭಾವ ಮಾಡಿ ಆ ವ್ಯಕ್ತಿಯನ್ನ ರೂಪಿಸಲಿಕ್ಕೆ ಸಾಧ್ಯ ಇದೆ ಅಂತ ಹೇಳಿ ಮನೋವಿಜ್ಞಾನಿಗಳು ಕಂಡಿದ್ದಾರೆ. ಹೀಗಾಗಿ ನಮ್ಮ ವ್ಯಕ್ತಿತ್ವದ ಪರಿಪೂರ್ಣದ ದ್ಯೋತಕವಾಗಿ ಇಂಥದ್ದೊಂದು ಕಾರ್ಯಕ್ರಮ. ಏನು ವ್ಯಕ್ತಿತ್ವದ ಪರಿಪೂರ್ಣ? ಆ ಮನೋವಿಜ್ಞಾನದಲ್ಲಿನೇ 3 ಪಾರಿಭಾಷಿಕ ಪದಗಳಿವೆ. ಏನು ಅಂದ್ರೆ ಕಾಗ್ನಿಟಿವ್ ಫ್ಯಾಕ್ಟರ್, ಎಮೋಷನಲ್ ಫ್ಯಾಕ್ಟರ್ ಅಂಡ್ ಸೈಕೋಮೋಟರ್ ಫ್ಯಾಕ್ಟರ್ ಅಂತ ಕರೀತೀವಿ. ಜ್ಞಾನಾತ್ಮಕ ವಲಯ, ಭಾವನಾತ್ಮಕ ವಲಯ ಮತ್ತು ಕ್ರಿಯಾಜನ ವಲಯ ಅಂತ. ಜ್ಞಾನಾತ್ಮಕ ವಲಯ ಏನು ಅಂತಂದ್ರೆ ನಿಮಗೆ ಪ್ರಿಸ್ಕ್ರೈಬ್ ಮಾಡಿರುವಂಥ ಟೆಕ್ಸ್ಟ್ ಬುಕ್ ಅನ್ನ ಇಟ್ಕೊಂಡು ಫಾರ್ಮಲ್ ಎಜುಕೇಶನ್ ಮಾಡಿ ನಿಮಗೆ ಇನ್ಫಾರ್ಮೇಶನ್ ಕೊಟ್ಟು ನಿಮ್ಮ ಬ್ರೈನಿಗೆ ಟ್ರೈನಿಂಗ್ ಮಾಡೋದಿದೆಯಲ್ಲ, ದಟ್ ಈಸ್ ಕಾಲ್ಡ್ ಕಾಗ್ನಿಟಿವ್ ಫ್ಯಾಕ್ಟರ್ ಅಂತ ಕರೀತೀವಿ. ಎರಡನೇದಾಗಿ ಎಮೋಷನಲ್ ಫ್ಯಾಕ್ಟರ್, ಏನು ಕಲ್ಚರಲ್ ಆಕ್ಟಿವಿಟೀಸ್ ಮಾಡ್ತೀವಲ್ಲ, ಇವತ್ತು ಪರಮ ಪೂಜ್ಯರು ಏನು ಪ್ರಾಧ್ಯಾಪಕರನ್ನ ಏನು ಸತ್ಕರಿಸಿದ್ರಲ್ಲ, ಅದನ್ನ ನೋಡಿ ನೀವು ಇನ್ಸ್ಪೈರ್ ಆಗ್ತಿರಲ್ಲ, ನಿಮ್ಮ ಹೃದಯಕ್ಕೆ ತರಬೇತಿ ಆಗ್ತದೆ, ನಿಮ್ಮ ಮನಸ್ಸಿಗೆ ತರಬೇತಿ ಆಗ್ತದೆ. ನಮ್ಮಂತ ಈ ಕಾಲೇಜಿನ ಹಳೆ ವಿದ್ಯಾರ್ಥಿಗಳು ಬಂದು ಮಾತನಾಡೋದ್ರಿಂದ ನಿಮಗೊಂದು ಪ್ರೇರಣೆ ಉಂಟಾಗ್ತದಲ್ಲ, ಅದು ಎಮೋಷನಲ್ ಟ್ರೈನಿಂಗ್ ಅಂತ ಕರಿತೀವಿ. ಅದು ಹೃದಯಕ್ಕೆ ತರಬೇತಿ ಕೊಡುವುದು. ಇದಾದ ಬಳಿಕ ಕ್ರೀಡಾ ಚಟುವಟಿಕೆಗಳನ್ನು ಮಾಡೋದ್ರ ಮೂಲಕ ನಮ್ಮ ಗೋಲಾ ಸರು, ಈಗ ನಾವೆಲ್ಲ ಹೇಳ್ತೀವಿ ನಮ್ಮ ಕಾಲೇಜಲ್ಲಿ ಲಕ್, ಯಾಕಂದ್ರೆ ಇಂಥ ಮಲ್ಟಿ ಟ್ಯಾಲೆಂಟೆಡ್ ಪರ್ಸನಾಲಿಟಿ ಅಂತವ್ರು ಇಲ್ಲಿ ಏನೋ ಪ್ರೊಫೆಸರ್ ಆಗಿದ್ದಕ್ಕಾಗಿ ಇದಕ್ಕೆ ನಾವು ಲಕ್ ಅಂತ ಹೇಳ್ತೀವಿ. ಮಲ್ಟಿ ಟ್ಯಾಲೆಂಟೆಡ್ ಪರ್ಸನಾಲಿಟಿ ಅವರು, ಎಲ್ಲ ಭಾಷೆಗಳು ಬಲ್ಲಂತವ್ರು, ಎಲ್ಲ ಆಟಗಳು ಬಲ್ಲಂತವ್ರು, ನ್ಯಾಷನಲ್ ಲೆವೆಲ್, ಸ್ಟೇಟ್ ಲೆವೆಲ್ ರೆಫರಿ ಆಗಿ ಕೆಲಸ ಮಾಡಿದಂಥವ್ರು ರವಿ ಗೋಲಾ ಸರ್ ಅವರು ನಮ್ಮ ಕಾಲೇಜಲ್ಲಿ ಎಲ್ಲರೂ ನಮ್ಗೆ ಹೆಮ್ಮೆ ವಿಷಯ. ಅವರು ವಿವಿಧ ಬಗೆಯ ಆಟಗಳನ್ನ ತರಬೇತಿಗಳನ್ನ ಮಾಡೋದ್ರ ಮೂಲಕ ನಮ್ಮ ಫಿಸಿಕಲ್ ಫಿಟ್ನೆಸ್ ಮಾಡಲಿಕ್ಕೆ, ನಮಗ ದೈಹಿಕವಾದ ತರಬೇತಿಯನ್ನು ಮಾಡಲಿಕ್ಕೆ ಕಾರಣಕರ್ತರಾಗ್ತದೆ. ಅಂದ್ರೆ ಒಂದು ಪರ್ಸನಾಲಿಟಿ ಡೆವಲಪ್ಮೆಂಟ್ ಆಗ್ಬೇಕಾದ್ರೆ ನಮ್ಮ ಜ್ಞಾನಾತ್ಮಕ ವಲಯ, ನಮ್ಮ ಭಾವನಾತ್ಮಕ ವಲಯ, ನಮ್ಮ ದೈಹಿಕತೆ, ಇವು 3ಕ್ಕೆ ತರಬೇತಿ ಆಗ್ತದೆ. ಅಂದಾಗ ನಮ್ಮ ವ್ಯಕ್ತಿತ್ವ ಪರಿಪೂರ್ಣದೆಡೆಗೆ ಸಾಕು, ಅಪೂರ್ಣತೆಯಿಂದ ಪರಿಪೂರ್ಣದೆಡೆಗೆ ಸಾಕು. ಮತ್ತಲ್ಲಿ ಏನಾದ್ರೂ ಒಂಚೂರು ಕಮ್ಮಿ ಇತ್ತಂದ್ರೆ ಪರಮ ಪೂಜ್ಯರಿಂದ ಅಧ್ಯಾತ್ಮದ ಚಿಂತನೆ ಬಂದಾಗ ನಮ್ಮ ವ್ಯಕ್ತಿತ್ವ 100% ಆಗಲಿಕ್ಕೆ ಸಾಧ್ಯ. ಆ ದಿಶೆಯಲ್ಲಿ ಇಂಥ ಚಟುವಟಿಕೆಗಳನ್ನ ಮಾಡ್ತಾರೆ. ಈ ಜ್ಞಾನಾತ್ಮಕ ವಲಯದೊಳಗೆ ನಾವು ನೆನೆಸ್ಕೊಂಡ್ರೆ ನಾವೆಲ್ಲ ಪದವಿ ವಿದ್ಯಾರ್ಥಿಗಳು, ನೀವೆಲ್ಲ 18-20 ವರ್ಷದ ವಿದ್ಯಾರ್ಥಿಗಳು. ನಮ್ಮ ನಾಡಿನ, ನಮ್ಮ ದೇಶದಲ್ಲಿ ಆಗಿ ಹೋದಂತ ಹಲವಾರು ಜನರ ಚರಿತ್ರೆಯನ್ನು ಒಂದು ಸ್ವಲ್ಪ ನೆನಪು ಮಾಡಿಕೊಂಡಾಗ ಎಂತಿಂತ ವ್ಯಕ್ತಿಗಳು ಇಲ್ಲಿ ಆಗಿ ಹೋಗಿದ್ದಾರೆ. ರೀಸೆಂಟ್ ಆಗಿ ನಾವು ಆಗಸ್ಟ್ 15 80ನೇ ಸ್ವಾತಂತ್ರ್ಯೋತ್ಸವವನ್ನು ಆಚರಣೆ ಮಾಡಿದ್ವಿ. ಅಲ್ಲಿಂದ ನೆನ್ಪಿಟ್ಕೊಂಡು 1-2 ಉದಾಹರಣೆ ಹೇಳಕ್ ಬಯಸ್ತಾ ಇದ್ದೀನಿ. ಬಾಜಿ ರಾವತ್ ಅಂತ ಹೇಳಿ
ಬಾಜಿ ರಾವತ್ ಅನ್ನುವಂತ ಒಬ್ಬ ಹುಡುಗ ಒಡಿಶಾ ರಾಜ್ಯದಲ್ಲಿ 1925-30 ಸುಮಾರಿನಲ್ಲಿ 12 ವರ್ಷದ ಬಾಲಕ. ಇವತ್ತು ನಾವೆಲ್ಲ 16-18 ವರ್ಷದವರಿದ್ದೀವಿ. ಸ್ವಾತಂತ್ರ್ಯವನ್ನ ಸ್ವೇಚ್ಛಾಚಾರದ ರೀತಿಯಲ್ಲಿ ಮೊಬೈಲ್ಗಳ ದಾಸರಾಗಿ ಸುಳ್ಳು ಸುದ್ದಿಗಳನ್ನ ಕೋಮ ಗಲಭೆ ಹಬ್ಬಿಸುವಂತ, ಇನ್ನೊಬ್ಬರಿಗೆ ಮನಸೋವಾಗುವಂತ ಚಟುವಟಿಕೆಗಳಲ್ಲಿ ಬಹುತೇಕ ಯುವಕರು ತೊಡಗ್ತಾ ಇದ್ದಾರೆ. ಕೆಲವೊಂದಿಷ್ಟು ಜನ ಸರಿಯಾದ ಮಾರ್ಗದಲ್ಲಿ ಇದ್ದಾರೆ, ಬಹುತೇಕ ಯುವಕರು ಇಂಥದ್ರಲ್ಲಿ ತೊಡಗ್ತಾ ಇದ್ದಾರೆ. ಬಟ್ 12 ವರ್ಷದ ಬಾಲಕ, 6ನೇ ತರಗತಿ ಇರಬಹುದಾದ ಒಬ್ಬ ಹುಡುಗ ಬಾಜಿ ರಾವತ್ ಅನ್ನೋ ಒಡಿಶಾ ರಾಜ್ಯದಲ್ಲಿ 1925 ಸುಮಾರಿನಿಗೆ ಒಂದು ಸ್ವಾತಂತ್ರ್ಯ ಹೋರಾಟದ ಚಳವಳಿಯಲ್ಲಿ ಭಾಗವಹಿಸಿದ. ನೀವು ಇಮ್ಯಾಜಿನ್ ಮಾಡ್ಕೊಳಕ್ಕಾಗಲ್ಲ. ಇವತ್ತು 16, 18, 20 ವರ್ಷದ ಯುವಕರು ಇವತ್ತು ನಾವು ಯಾವ ದಾರಿಯಲ್ಲಿ ಇದ್ದೇವೆ ಚಿಂತನೆ ಮಾಡಬೇಕು. ನಮ್ಮ ಭೌತಿಕ ವಲಯ ಏನಾಗ್ತಾ ಇದೆ, ನಮ್ಮ ಭೌತಿಕತೆಯಲ್ಲಿ ನಮ್ಮ ಜ್ಞಾನಾತ್ಮಕ ವಲಯದಲ್ಲಿ ಕಸ ತುಂಬ್ತಾ ಇದೆ. ಆ ಕಸವನ್ನು ತೆಗೆದು ಹೊಸ ಹುಲುಸಾದ ಜ್ಞಾನವನ್ನು ತುಂಬಬೇಕಾಗಿದೆ. ಇಂಥದ್ದು ನಾವು ನೆನಪಿಸ್ಕೋಬೇಕು. ಅಲ್ಲಿ ಅವನಿಗೆ ಏನ್ ಕೆಲಸ ಇತ್ತು, 12 ವರ್ಷದ ಬಾಜಿ ರಾವತ್ಗೆ ಕೆಲಸ ಅಂತಂದ್ರೆ, ಅಲ್ಲಿ ಒಂದು ನದಿ ಇತ್ತು, ನದಿ ದಂಡಿಗೆ ಅವನಿಗೆ ಕಾವಲು ಕಾಯುವಂತ ಕೆಲಸ ಇತ್ತು. ಸ್ವತಂತ್ರ ಹೋರಾಟಗಾರರ ಚಳವಳಿಗೆ ಸಹಾಯ ಮಾಡುವಂತ ಕೆಲಸ ಇತ್ತು. ಆ ಸಂದರ್ಭದಲ್ಲಿ ಬ್ರಿಟಿಷ್ ಅಧಿಕಾರಿಗಳು ಬಂದು ಆ ಬಾಜಿ ರಾವತ್ಗೆ, ಇನ್ನ ದೋಣಿ ಕೊಡಪ್ಪ, ನಾವು ನದಿ ದಾಟಿ ಹೋಗ್ತೀವಿ, ಇನ್ನು ದೋಣಿ ಕೊಡು ಅಂತ ಕೇಳಿದ್ರು. ಆ 12 ವರ್ಷದ ಬಾಲಕ, 6ನೇ ತರಗತಿ, 12 ಅಂದ್ರೆ 6ರಿಂದ 7ನೇ ತರಗತಿ ಓದ್ತಿರುವಂತ ಹುಡುಗ ಕೊಡುದಿಲ್ಲ ಅಂತ ಹೇಳ್ತಾರೆ. ನಾ ಕೊಡುದಿಲ್ಲ ಅಂದ್ರೆ ನೀ ಕೊಡ್ಲೇಬೇಕು, ನಾವು ಬ್ರಿಟಿಷ್ ಆಫೀಸರ್ಸ್ ಕೇಳಬೇಕು, ಇಲ್ಲ ನೀ ಸರ್ಕಾರದ ವಿರುದ್ಧ ಮಾಡ್ಬೇಕಾಗ್ತದ, ನಿನ್ನನ್ನ ನಾವು ಏನ್ ಬೇಕಾದ್ರೂ ಮಾಡ್ತೀವಿ. ಚಿಕ್ಕ ಬಾಲಕನ ಬಳಿ ಒಂದೇ ಇತ್ತು, ದೇಶಕ್ಕಾಗಿ ದುಡಿಬೇಕು, ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಬೇಕು. ಆ ಹೋರಾಟ ಮಾಡಬೇಕಾದ ಮನೋಭೂಮಿಕೆ ಇದ್ದಂತ ಹುಡುಗ ದೋಣಿ ಕೊಡುದಿಲ್ಲ ಅಂತ ಹೇಳ್ತಾನೆ. ಕೊಡುದಿಲ್ಲ ಅಂದಾಗ ಘರ್ಷಣೆ ಚಾಲುವಾಗಿ ಪೊಲೀಸ್ ಒಬ್ಬ ಅಧಿಕಾರಿ ಗುಂಡು ಹಾಕಿ ಶೂಟ್ ಮಾಡ್ತಾನ. 12 ವರ್ಷದ ಬಾಲಕನಿಗೆ ಎದೆಗೆ ಗುಂಡು ಸಿಗಿ ಬೀಳ್ತದ, ಉಸಿರು ಚೆಲ್ಲಿ ಆ ಬಾಲಕ ನೆಲಕ್ಕೆ ಬೀಳ್ತಾನ. 12 ವರ್ಷದ ಬಾಲಕ ನಮ್ಮ ದೇಶಕ್ಕಾಗಿ ಪ್ರಾಣ ಕೊಟ್ಟ. ಬಹುತೇಕ ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಹುತಾತ್ಮನಾದಂತವನು ಬಾಜಿ ರಾವತ್ ಅನ್ನೋಂಥವ್ರು 12 ವರ್ಷಕ್ಕೆ ನಮಗೆ ಸ್ವಾತಂತ್ರ್ಯಕ್ಕಾಗಿ ಪ್ರಾಣ ಕೊಟ್ಟಂತವ್ರು. ನಾವು ಇವತ್ತಿನ ಯುವ ಜನತೆ ಇರುವ ರೀತಿ, ಮಾತಾಡುವ ಸ್ವಭಾವ, ಅವರು ಉಡುವ ಬಟ್ಟೆಗಳು, ಅವರು ತೋರುವ ನಡವಳಿಕೆಗಳನ್ನು ನೋಡಿದಾಗ ಇಂಥವ್ರ ಪ್ರಾಣಕ್ಕೆ ಎಲ್ಲಿ ಬೆಲೆ ಬರ್ತದೆ ಅಂತ ಅನಿಸ್ತದೆ. ಇಂಥದ್ರ ಚಿಂತನೆಗಳನ್ನು ಮಾಡಿ ನಮ್ಮ ವ್ಯಕ್ತಿತ್ವವನ್ನು ಪರಿಪೂರ್ಣ ಮಾಡ್ಕೋಬೇಕಾಗಿದೆ ಇಂಥ ಕಾರ್ಯಕ್ರಮಗಳ ಉದ್ದೇಶ. ನಿಮಗೆ ಗೊತ್ತಿರಲಿ, ಬಹಳಷ್ಟು ಜನ ಇಲ್ಲಿ ವಿದ್ಯಾರ್ಥಿನಿಯರಿದ್ದಾರೆ. ನಮ್ಮ ಬಿಜಾಪುರ ಜಿಲ್ಲೆಯ ಜೈನಾಪುರದ ದೇಸಾಯಿ ಮನೆತದ ಒಬ್ಬ ಮಹಿಳೆ, ಕಾಶಿಬಾಯಿ ದೇಸಾಯಿ ಅಂತ ಹೆಸರು, ವಿಧವಾ ಮಹಿಳೆ. 1942ರಲ್ಲಿ ಆಗಿನ ಕಾಲದಲ್ಲಿ ಬ್ರಿಟಿಷ್ ಇಂಗ್ಲೆಂಡ್ನಿಂದ ರಾಲ್ಸ್ ರಾಯ್ ಕಾರನ್ನು ತಂದಿದ್ರು. ರಾಲ್ಸ್ ರಾಯ್ ಕಾರ್ ಕೋಟಿಗಟ್ಟಲೆ ಬೆಲೆ ಕೊಟ್ಟು ಅಂತ, ಇವತ್ತು 5,000 ಕೋಟಿ ರೂಪಾಯಿ ಬೆಲೆ ಮಾಡುವ ಕಾರ್. ಆ ರಾಲ್ಸ್ ರಾಯ್ ಕಾರ್ ತಂದಿದ್ರು. ಅವಾಗ ಈ ಸುದ್ದಿ ಇಡೀ ಜಿಲ್ಲೆ ತುಂಬಾ ಹರಡಿತು. ದೊಡ್ಡ ಶ್ರೀಮಂತ ವಿಧವಾ ಮಹಿಳೆ, ಬಹಳ ಮುಖ್ಯವಾಗಿ ಹೆಣ್ಣು ಮಕ್ಕಳ ಗಟ್ಟಿತನ, ಈ ನೆಲದ ಮಣ್ಣಿನ ಹೆಣ್ಣು ಮಕ್ಕಳ ಜೀವನ ಚರಿತ್ರೆ ತಿಳ್ಕೊಬೇಕಂತ ಜ್ಞಾನವನ್ನು ನಾವು ಪಡೀಬೇಕು. ಅವಾಗ ಬಿಜಾಪುರ ಜಿಲ್ಲೆಯ ಕಲೆಕ್ಟರ್ ಇದ್ದವರು ತಮ್ಮ ಸೀನಿಯರ್ ಆಫೀಸರ್ ಬರ್ತಾ ಇದ್ದಾರೆ, ಒಂದು 3 ದಿನಕ್ಕಾಗಿ ಕಾಶಿಬಾಯಿ ದೇಸಾಯಿ ಅವರ ಕಾರನ್ನ ನಮಗ ತಗೊಂಡು ಬರ್ರಿ ಅಂತ ಹೇಳಿ ತಮ್ಮ ಒಬ್ಬ ಪೊಲೀಸ್ ಅಧಿಕಾರಿ ಕಳಿಸಿದ್ರು. ಅವಾಗ ಹೋಗಿ ಪೊಲೀಸ್ ಅಧಿಕಾರಿ ಅದನ್ನ ಹೇಳಿದ್ರು, ನಮ್ಮ ಸಾಹೇಬರು ಹೇಳಿದಾರ, ಒಂದು 3 ದಿನಕ್ಕೆ ನಿಮ್ಮ ಕಾರ್ ಕೊಡ್ರಿ ಅಂತ ಹೇಳಿ. ಆಗ್ಲೇ ಹೇಳಿದ್ರು ಒಡಿಶಾ ರಾಜ್ಯದ ಕತೆ. ಈಗ ಹೇಳ್ತಾ ಇರೋದು ಬಿಜಾಪುರ ಜಿಲ್ಲೆಯಲ್ಲಿ ನಡೆದಂತ ಘಟನೆ. ಹೋದಾಗ ಅವ್ರು ಹೇಳ್ತಾರ, ಕಾಶಿಬಾಯಿ ದೇಸಾಯಿ ಹೇಳ್ತಾರ, ದಿಸ್ ಕಾರ್ ಇಸ್ ಎಕ್ಸ್ಕ್ಲೂಸಿವ್ಲಿ ಫಾರ್ ಅವರ್ ಫ್ಯಾಮಿಲಿ ಯೂಸ್. ಈ ಕಾರ್ ತಂದಿರೋದು ನಮ್ಮ ಕುಟುಂಬಕ್ಕಾಗಿ, ನಿಮ್ಮ ಸುಪೀರಿಯರ್ ಅಧಿಕಾರಿ ಕುಂತು ಮೆರೆದಾಡಕ್ಕಲ್ಲ, ಕಾರ್ ಕೊಡೋದಿಲ್ಲ ಅಂತ ಹೇಳಿದ್ರು. ಅದನ್ನು ಹೋಗಿ ಹಂಗೆ ಹೇಳ್ದವ ಡಿಸ್ಟ್ರಿಕ್ಟ್ ಕಲೆಕ್ಟರ್ಗೆ. ಆಗ ಡಿಸ್ಟ್ರಿಕ್ಟ್ ಕಲೆಕ್ಟರ್ ಸಿಟ್ಟಿಗೆದ್ದು ಏನ್ ಹೇಳದಂದ್ರ, ಒಂದು ವೇಳೆ ಈ ಕಾರನ್ನ ಕೊಡದೇ ಇದ್ದಲ್ಲಿ ಅವ್ರ ಕಾರಿನ ರಿಜಿಸ್ಟ್ರೇಷನ್ ಅನ್ನ ಕ್ಯಾನ್ಸಲ್ ಮಾಡ್ಬಿಡ್ತೀವಿ, ಆಮೇಲೆ ಅವ್ರ ಕಾರ್ ತಗೊಂಡು ಎಲ್ಲಿ ತಿರುಗಾಡಂಗಿಲ್ಲ, ಅದನ್ನ ಹೋಗಿ ಸುದ್ದಿ ಮುಗಿಸೋರಿಗೆ ಅಂತ ಹೇಳಿ ದರ್ಪದಿಂದ ಹೇಳಿ ಕಳಿಸ್ತಾರೆ. ಅವಾಗ ಅದೇ ಸುದ್ದಿ ತಗೊಂಡು ಮತ್ತೆ ಹೋದವ ಕಾಶಿಬಾಯಿ ಅವರು ದೊಡ್ಡ ವಾಡೆ ಅವ್ರದ್ದು. ಕಾಶಿಬಾಯಿ ಅವರಿಗೆ ಈ ಸುದ್ದಿ ಮುಗಿಸ್ತಾರೆ. ಅವಾಗ ವಿಧವಾ ಮಹಿಳೆ ಬಾಯಿಂದ ಬಂದಂತ ಮಾತುಗಳು ರೋಮಾಂಚನಗೊಳಿಸುವಂತವು, ಇಡೀ ಹೆಣ್ಣು ಮಕ್ಕಳಿಗೆ ಪ್ರೇರಣೆ ನೀಡುವಂತವು, ನಮ್ಮ ಭಾರತದ ನಾರಿಯರಿಗೆ ಎಂಥವ್ರು ಅನ್ನೋದರ ಉದಾಹರಣೆ ಆಗಿತ್ತು. ಏನ್ ಹೇಳಿದ್ರು ಅವ್ರಂದ್ರ, ಆ ಅಧಿಕಾರಿಗೆ ಕಾರ್ ಕೊಡ್ಲಿಲ್ಲ ಅಂದ್ರೆ ರಿಜಿಸ್ಟ್ರೇಷನ್ ಕ್ಯಾನ್ಸಲ್ ಮಾಡಿದ್ರೆ ಮಾಡಂತ ಹೇಳು, ನಾನು ನನ್ನ ತಿಪ್ಪಿಯಲ್ಲಿ ನಿಂದಿರಿಸಿ ಆಕಳದು ಎಮ್ಮೆ ಸೆಗಣಿ ಬಿಡೋದು ಅದು ಕೂಳ್ ಹಚ್ಚುತ್ತೀನಿ ಹೊರತು ನಿಮ್ಮ ಅಧಿಕಾರಿ ಕೊಡೋದಿಲ್ಲ ಅಂತ ಹೋಗಿ ಹೇಳು ಅಂತೇಳಿ ಹೇಳಿದವರು ಈ ನೆಲದ ಕಾಶಿಬಾಯಿ ದೇಸಾಯಿ. ಇದೇ ವರ್ಡ್ ಹೇಳಿದವರು. ಅದನ್ನು ಹೋಗಿ ಹಾಗೆ ತಿಳಿಸಿದ್ರು. ತಿಳಿಸಿದಾಗ ಆ ಸಿಟಿಗೆ ಆಫೀಸರ್ ಅವ್ರ ರಿಜಿಸ್ಟ್ರೇಷನ್ ಕ್ಯಾನ್ಸಲ್ ಮಾಡಿದ್ರು. ಅದನ್ನು ಒಯ್ದು ತಿಪ್ಪೆಯಲ್ಲಿ ನಿಲ್ಲಿಸಿದ್ರು. ಕೋಟಿ ರೂಪಾಯಿ ಬೆಲೆ ಬಾಳುವ ಕಾರನ್ನ
ತಿಪ್ಪಿಯಲ್ಲಿ ನಿಲ್ಲಿಸಿದ್ರು. 1942ರಲ್ಲಿ ಸ್ವತಂತ್ರ ಸಿಖ್ ಬೆಳಕು ಅದು ಇನ್ನೊಂದು ತಿಪ್ಪೆಗೆ ನಿಂತಿತ್ತು, ಕೊಳಿತಿತ್ತು. ಎಷ್ಟೋ ಜನ ಸ್ವತಂತ್ರ ಸಿಖ್ ಬೆಳಕ ಅದನ್ನು ಹೋಗಿ ಸ್ವಾತಂತ್ರ್ಯದ ಕುರುಹಾಗಿ ನೋಡಿ ಬಂದಿದ್ರು. ಅಂತ ಘಟನೆಗಳು ನಮ್ಮ ಜ್ಞಾನಾತ್ಮಕ ವಲಯದಲ್ಲಿ ಇರಬೇಕು. ಇವತ್ತು ನಮ್ಮ ಜ್ಞಾನದಲ್ಲಿ ಕಸ ತುಂಬುತ್ತದೆ ಅನ್ನೋ ಕಾರಣಕ್ಕಾಗಿ ಇಂಥ ಒಂದೆರಡು ಉದಾಹರಣೆ ಹೇಳಾಕ್ತೀನಿ. ನಿಮಗೆ ಗೊತ್ತಿರಲಿ, ನಮ್ಮ ಬಸವರಾಜ ಹೊರಟ್ಟಿಯವರು ಕಲಿತಂತ ಶಾಲೆ ಲ್ಯಾಮಿಂಗ್ಟನ್ ಹೈಸ್ಕೂಲ್ ಹುಬ್ಳಿ. ಆ ಹುಬ್ಬಳ್ಳಿಯಲ್ಲಿ 13 ವರ್ಷದ ಬಾಲಕ ನಾರಾಯಣ್ ಮಾದೇವ್ ಧೋನಿ ಅಂತ ಹೇಳಿ 8ನೇ ತರಗತಿಗೆ ಓದ್ತಿರುವಂತಹ ಹುಡುಗ 1942 ಆಗಸ್ಟ್ 15ರಂದು ಈದ್ಗಾ ಮೈದಾನದಲ್ಲಿ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ನಡೆದಿತ್ತು. ಗಾಂಧೀಜಿಯವರು ಕರೆ ಕೊಟ್ಟಿದ್ರು, ಚಲೇ ಜಾವ ಚಳವಳಿ, ಭಾರತ ಬಿಟ್ಟು ತೊಲಗಿ, ಏನು ಕರಿತೀವಲ್ಲ ಇಂಥದ್ದೊಂದು ದೊಡ್ಡ ಕಾರ್ಯಕ್ರಮ. ಆ ಕಾರ್ಯಕ್ರಮದಾಗ ಬಂದಾಗ ಅಲ್ಲಿ ಎಲ್ಲರೂ ದೊಡ್ಡ ದೊಡ್ಡ ಸ್ವತಂತ್ರ ಹೋರಾಟಗಾರರು, ಎಲ್ಲರೂ ಹೆಣ್ಮಕ್ಳು ಗಂಡು ಮಕ್ಕಳು ಎಲ್ಲರೂ ಸೇರಿದ್ರು. ಅವಾಗ 13 ವರ್ಷದ ಒಬ್ಬ ಬಾಲಕ ಮನ್ಯಾಗ ಬೇಗ ಎದ್ದು ಬಸಿಕ್ನಾಗ ಅವ್ರ ಅಪ್ಪ ಅಮ್ಮ ಮಲ್ಕೊಂಡಿದ್ರು. ಜಳಕ ಮಾಡಿ ಖಾದಿ ಬಟ್ಟಿ ಖಾದಿ ಟೋಪಿ ಹಾಕೊಂಡು ಕೈಯಲ್ಲಿ ಒಂದು ತಮ್ಮ ಸಂದಕದಲ್ಲಿರುವ ತಿರಂಗ ಧ್ವಜ, ಮುಚ್ಚಿಟ್ಟಿರುವಂತಹ ತಿರಂಗ ಧ್ವಜವನ್ನು ಕೈಯಾಗಿ ಹಿಡ್ಕೊಂಡು ಹೋದ ಆ ಮೈದಾನ ಕಡೆ. ಹೋದಾಗ ಅವರೆಲ್ಲ ದೊಡ್ಡ ದೊಡ್ಡವರು ಇದ್ರು, ಅಲ್ಲೆಲ್ಲ ಹೋರಾಟಗಾರರು. ಈ ಚಿಕ್ಕ ಬಾಲಕ ಚೆನ್ನಾಗಿ ಉಡುಪುಗಳನ್ನು ಹಾಕೊಂಡು ಬಂದಿದ್ದನ್ನು ನೋಡಿ ಖುಷಿ ಖುಷಿಯಿಂದ ಅವನನ್ನು ಎತ್ತಿ ಆ ಮೆರವಣಿಗೆ ಇರ್ತಲ್ಲ, ಜೀಪಿನ ಮೆರವಣಿಗೆ, ಆ ಮೆರವಣಿಗೆ ಮೇಲೆ ಕೂರಿಸಿದ್ರು. ಕೈಯಲ್ಲಿ ತಿರಂಗ ಧ್ವಜವನ್ನು ಹಿಡಿದು ಭಾರತ್ ಮಾತಾ ಕಿ ಜೈ, ಬ್ರಿಟಿಷ್ ಕ್ವಿಟ್ ಇಂಡಿಯಾ, ಬ್ರಿಟಿಷ್ ಗೋ ಬ್ಯಾಕ್, ಚಲೆ ಜಾವ್ ಹ್ಯಾಸೆ, ಭಾರತ ಬಿಟ್ಟು ತೊಲಗಿ, ಭಾರತ್ ಮಾತಾ ಕಿ ಜೈ ಇಂಥ ಘೋಷಣೆಗಳನ್ನು ಕೂಗ್ತಿದ್ದ. ಅದ್ಭುತವಾದ ಮೆರವಣಿಗೆ ಹೊಂದಿತ್ತು. ಸಾವಿರಾರು ಸಹಸ್ರಾರು ಜನ ಸೇರಿದ್ರು. ಆ ದೃಶ್ಯ ನೋಡಿದ್ರೆ ಸ್ವತಂತ್ರ ಸಿಕ್ಕು ಬಿಟ್ಟದೇನೋ ಆ 1942 ಆಗಸ್ಟ್ 15ಕ್ಕೆ ಅನ್ನುವ ದೃಶ್ಯ ಕಾಣ್ತೈತಿ. ಆ ಸಂದರ್ಭದಲ್ಲಿ ಇದನ್ನು ನೋಡಿ ಬೆಚ್ಚಿ ಬಿದ್ದಂತ ಬ್ರಿಟಿಷರು ಆ ಮೆರವಣಿಗೆನ ಕಾರ್ಯಕ್ರಮವನ್ನ ಕೆಡಿಸ್ಬೇಕಂತ ಹೇಳಿ ಗಾಳಿಯಲ್ಲಿ ಗುಂಡು ಹಾರಿಸಿದ್ರು. ಗಾಳಿಯಲ್ಲಿ ಗುಂಡು ಹಾರಿಸಿ ಅನೌನ್ಸ್ಮೆಂಟ್ ಮಾಡಿದ್ರೆ ಎಲ್ಲರೂ ದಿಕ್ಕುಪಾಲಾಗಿ ಓಡತೊಡಗಿದ್ರು. 13 ವರ್ಷದ ಹೈಸ್ಕೂಲ್, ಲ್ಯಾಮಿಂಗ್ಟನ್ ಹೈಸ್ಕೂಲ್ನಲ್ಲಿ ಅಭ್ಯಾಸ ಮಾಡ್ತಿರುವಂತ ಹುಡುಗ ಏನ್ ಮಾಡಬೇಕು ಗೊತ್ತಾಗಲಿಲ್ಲ. ಜೀಪಿನ ಮೇಲೆ ಎತ್ತಿತ್ತು, ಜೋರಾಗಿ ಕೂಗ್ತಿದ್ದ. ಗಾಳಿಯಲ್ಲಿ ಹಾರಿಸಿದ ಒಂದು ಗುಂಡು ಆಯ ತಪ್ಪಿ ಬಂದು ಆ ಹುಡುಗನ ಎದೆಗೆ ಬೆಳೀತು. ನೆಲಕ್ಕುರುಳಿದ ರಕ್ತದ ಮಡುವಿನಲ್ಲಿ ಬಿದ್ದ ಬಿಗ್ತಿದ್ದ ಬಾಲ. ಯಾರೋ ಒಬ್ಬರಿಂದ ಯುವಕರು ಆ ಹುಡುಗನನ್ನು ಎತ್ಕೊಂಡು ಸಮೀಪದ ಆಸ್ಪತ್ರೆಗೆ ಹೋಯ್ತು. ಇನ್ನೇನು ಕ್ಷಣದಲ್ಲಿ ಪ್ರಾಣ ಹೋಗ್ತದ. ಆ ಹುಡುಗ, ನೀನ್ ಯಾರಪ್ಪ, ನಿನ್ನ ಅಪ್ಪ ಕರ್ಸ್ಲ, ನಿನ್ನ ಅಮ್ಮ ಕರ್ಸ್ಲ, ಏನಾದ್ರು ನೀರು ಕುಡಿತೀಯಾ, ಏನಾದ್ರು ತಿಂತೀಯಾ, ಬಿಸ್ಕಿಟ್ ತಿಂತೀಯಾ, ಚಾಕ್ಲೇಟ್ ತಿಂತೀಯ ಏನಾದ್ರು ಕೇಳಿದ್ರೆ ಆ ಹುಡುಗ ಉಸಿರು ಬಿಡೋಕ್ಕಿಂತ ಮೊದಲು ಹೇಳಿದ ಮಾತು, ನನಗೆ ಸ್ವರಾಜ್ಯ ಬೇಕು ಅಂತ ಹೇಳಿ ಆ ಪ್ರಾಣ ಬಿಟ್ಟ ಹುಡುಗ ನಾರಾಯಣ್ ಮಾದೇವ್ ಧೋನಿ. ನಾ ಇಲ್ಲ ಹೊರದೇಶದ ಕತೆ ಹೇಳ್ತಾ ಇಲ್ಲ, ನೆಪೋಲಿಯನ್ ಬೋನಾಪಾರ್ಟ್ ಅವ್ರದ್ದು ಹೇಳ್ತಾ ಇಲ್ಲ, ಮಾರ್ಟಿನ್ ಲೂಥರ್ ಕಿಂಗ್ ಅವ್ರದ್ದು ಹೇಳ್ತಾ ಇಲ್ಲ. ಈ ಕನ್ನಡದ ಮಣ್ಣಿನಲ್ಲಿ ಆಗುವ ನಮ್ಮ ಜಿಲ್ಲೆ, ನಮ್ಮ ಪಕ್ಕದ ಜಿಲ್ಲೆಯಲ್ಲಿ ಆದಂತಹ ಘಟನೆ. ಅಂಥವರಿಂದ ಪ್ರೇರಣೆ ತಗೊಂಡು ನಮ್ಮ ವ್ಯಕ್ತಿತ್ವವನ್ನು ರೂಪಿಸ್ಕೋಬೇಕು, ನಮ್ಮ ಜ್ಞಾನಾತ್ಮಕ ವಲಯವನ್ನ ವಿಸ್ತರಿಸ್ಕೊಳ್ಬೇಕು. ಪಿ ದುಲಾ ಸಾಬ್ ಅಂತ ಹೇಳಿ ಹಲಸಂಗಿ ಗೆಳೆಯರಲ್ಲಿ ಒಬ್ಬ ಸಾಹಿತಿ, ಪಟೇಲ್